ಮ್ಯಾಗಿ ಕುರ್ಕುರೆಗೆ ಭಾರಿ ಕುತ್ತು. ಪ್ಯಾಕೇಜ್ ಫುಡ್ ಬಗ್ಗೆ ಸುಪ್ರೀಂ ದೊಡ್ಡ ತೀರ್ಪು. ಇನ್ನಾದ್ರೂ ನಿಲ್ಲುತ್ತಾ ಪ್ಯಾಕೇಜ್ ವಿಷ? ಸ್ನೇಹಿತರೆ, ಮ್ಯಾಗಿ ಕುರ್ಕುರೆ ಇವತ್ತು ಭಾರತದ ಹಾಟ್ ಫೇವರೇಟ್ ತಿನಿಸುಗಳು. ಇದೊಂದು ಸುಮಾರು ಇದಾವೆ. ಎಕ್ಸಾಂಪಲ್ ಅಷ್ಟೇ ಇದನ್ನು ಹೇಳಿರೋದು. ನೆಸ್ಲೆ ಇಂಡಿಯಾ ಪ್ರಕಾರ ಭಾರತದಲ್ಲಿ ಪ್ರತಿದಿನ 1 ಕೋಟಿ ಮ್ಯಾಗಿ ಪ್ಯಾಕೆಟ್ ಮಾರಾಟ ಆಗುತ್ತೆ. 1 ಕೋಟಿ ಕುರ್ಕುರೆ ವರ್ಷಕ್ಕೆ 6,000 ಕೋಟಿ ಬಿಸ್ನೆಸ್ ನಡೆಸುತ್ತೆ. ಆದ್ರೆ ಈಗ ಇಂತಹ ಪ್ಯಾಕೇಜ್ಡ್ ಫುಡ್ ರೂಪದಲ್ಲಿರುವ ಕಂಟಕಗಳ ಬಗ್ಗೆ ಆ ಬಿಸ್ನೆಸ್ಗೀಗ ಭಾರಿ ಕುತ್ತು ಬಂದಿದೆ. ಅಂತಹ ದಿಟ್ಟ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ತಗೊಂಡಿದೆ. ಪ್ಯಾಕೆಟ್ ಒಳಗೇನಿದೆ ಅಂತ 3 ತಿಂಗಳ ಒಳಗಡೆ ಜನಕ್ಕೆ ನೀವು ಹೇಳಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಭಾರತದ ಸ್ನಾಕ್ಸ್ ಇಂಡಸ್ಟ್ರಿಯಲ್ಲಿ ಈ ನಿರ್ಧಾರ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗಿದೆ. ಹಾಗಾದರೆ ಸುಪ್ರೀಂ ತೀರ್ಪಿನಲ್ಲಿ ಅಂತಹದ್ದೇನಿದೆ? ಫಾಸ್ಟ್ ಫುಡ್ ಕಂಪನಿಗಳು ಜನರಿಗೆ ಹೇಗೆ ಮೋಸ ಮಾಡ್ತಿವೆ? ಸುಪ್ರೀಂ ನಿರ್ಧಾರದಿಂದ ಈಗೇನು ಬದಲಾಗುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಪ್ಯಾಕೆಟ್ ಒಳಗೇನಿದೆ ತೋರಿಸಿ. ಸ್ನೇಹಿತರೆ, ಕಳೆದ ಏಪ್ರಿಲ್ 9ನೇ ತಾರೀಕು ಸುಪ್ರೀಂ ಕೋರ್ಟ್ ಇಂಥ ಒಂದು ನಿರ್ಧಾರವನ್ನ ತಗೊಂಡಿದೆ. ಭಾರತದಲ್ಲಿ ಪ್ಯಾಕೇಜ್ ಫುಡ್ ಸಂಸ್ಥೆಗಳು ಆಹಾರ ಸೇಫ್ಟಿ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ. ಪ್ಯಾಕೆಟ್ ಒಳಗೇನಿದೆ ಅನ್ನೋ ವಿವರವನ್ನ ಲೇಬಲ್ನಲ್ಲಿ ಸರಿಯಾಗಿ ಪ್ರಿಂಟ್ ಮಾಡ್ತಾ ಇಲ್ಲ. ಹೀಗಾಗಿ ಫುಡ್ ಲೇಬಲಿಂಗ್ ನಿಯಮವನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅಂತ ಪುಣೆ ಮೂಲದ 3S ಮತ್ತು ಅವರ್ ಹೆಲ್ತ್ ಸೊಸೈಟಿ ಅನ್ನೋ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹಾಕಿದ್ವು. ಈ ಅರ್ಜಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ 3 ತಿಂಗಳ ಒಳಗೆ ಫುಡ್ ಲೇಬಲಿಂಗ್ ನಿಯಮಗಳನ್ನ ಫೈನಲೈಸ್ ಮಾಡಬೇಕು, ಅಲ್ಲದೆ ಕಟ್ಟುನಿಟ್ಟಾಗಿ ಜಾರಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದೆ. ಜೊತೆಗೆ ಇದಕ್ಕಾಗಿ ಪ್ರಸ್ತುತ ಇರೋ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಲೇಬಲಿಂಗ್ ಅಂಡ್ ಡಿಸ್ಪ್ಲೇ ರೆಗ್ಯುಲೇಷನ್ಸ್ 2020 ಆಕ್ಟ್ಗೆ ತಿದ್ದುಪಡಿ ತರಬೇಕು ಅಂತ ಕೂಡ ಹೇಳಿದೆ. ಪ್ಯಾಕೆಟ್ ಮುಂದೆ ಎಲ್ಲ ಇರಬೇಕು. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಈ ನಿರ್ದೇಶನದ ಪ್ರಕಾರ ಪ್ಯಾಕೆಟ್ನ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಪ್ಯಾಕೆಟ್ ಹಿಂದೆ ಸಣ್ಣದಾಗಿ ಕದ್ದು ಮುಚ್ಚಿ ಅಲ್ಲ, ಕ್ಲಿಯರ್ ಆಗಿ ಕಾಣೋ ಥರ ಮುಂದೆನೇ ಹಾಕಿಬಿಡಿ. ಡೀಟೇಲ್ ಆಗಿ ಶುಗರ್ ಎಷ್ಟಿದೆ, ಸಾಲ್ಟ್ ಎಷ್ಟಿದೆ, ಸ್ಯಾಚುರೇಟೆಡ್ ಫ್ಯಾಟ್ಸ್ ಎಷ್ಟಿವೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ. ಅಷ್ಟೇ ಅಲ್ಲ, ಅವುಗಳ ಮುಂದೆ ಈ ಪದಾರ್ಥಗಳನ್ನ ದಿನಕ್ಕೆ ಎಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಓಕೆ, ಆರೋಗ್ಯ ಸಂಸ್ಥೆಗಳು ಏನು ರೆಕಮೆಂಡ್ ಮಾಡ್ತಿವೆ ಅನ್ನೋದನ್ನ ಕೂಡ ಅಲ್ಲಿ ಹಾಕಬೇಕು. ಅಂದರೆ ಉದಾಹರಣೆಗೆ ದಿನಕ್ಕೆ 20 ಗ್ರಾಮ್ ಶುಗರ್ ತಗೋಬೇಕು ಅಂತ ಇದ್ರೆ ಈ ತಿನಿಸನ್ನು ತಿನ್ನೋದ್ರಿಂದ ಅದರ ಎಷ್ಟು ಪ್ರಮಾಣ ಬರೀ ಈ ಒಂದು ಪ್ಯಾಕೆಟಲ್ಲೇ ಪೂರೈಕೆ ಆಗಿಬಿಡುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇದೆಲ್ಲವನ್ನ ಯಾವುದೋ ಒಂದು ಕಡೆ ಸಣ್ಣ ಮೂಲೆಯಲ್ಲಿ ಅರ್ಥ ಆಗದೇ ಇರೋ ಥರ ಹಾಕೋದಲ್ಲ, ಫ್ರಂಟ್ನಲ್ಲಿ ದಪ್ಪ ಅಕ್ಷರಗಳಲ್ಲಿ ಸುಲಭವಾಗಿ ಅರ್ಥವಾಗೋ ರೀತಿಯಲ್ಲಿ ಅಂತಹ ಫಾಂಟ್ಗಳನ್ನು ಬಳಸಿ ಹಾಕಬೇಕು ಅಂತ ಹೇಳಿದೆ. ಇದರ ಜೊತೆಗೆ ಹಾಲಿನ ಪದಾರ್ಥಗಳನ್ನ ಪ್ರತ್ಯೇಕ ಲೋಗೋ ಮೂಲಕ ಮೆನ್ಷನ್ ಮಾಡಬೇಕು. ಅಲ್ಲದೆ ಕಾಫಿಯಲ್ಲಿ ಚಿಕೋರಿ ಮಿಕ್ಸ್ ಆಗಿದ್ರೆ ಅದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಬೇಕು ಅಂತ ಕೂಡ ಹೇಳಿದೆ. ಜುಲೈ 1ರ ಒಳಗೆ ಇವೆಲ್ಲ ಕಟ್ಟುನಿಟ್ಟಾಗಿ ಜಾರಿ ಆಗಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಜಂಕ್ ಫುಡ್ ಇಂದ ಅರ್ಧ ಸಾವು. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನ ಈ ತೀರ್ಪು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತದಲ್ಲಿ ಒಟ್ಟು ಕಾಯಿಲೆಗಳ ಪೈಕಿ 56.4% ಕಾಯಿಲೆ ಕೇವಲ ಈ ಅನ್ಹೆಲ್ದಿ ಡಯಟ್ ನಿಂದಲೇ ಆಗ್ತಾ ಇವೆ. ಈ ವಿಚಾರವನ್ನ ಬೇರೆ ಯಾರೋ ಅಲ್ಲ, ಖುದ್ದು ಭಾರತದ ಟಾಪ್ ಮೆಡಿಕಲ್ ಬಾಡಿ ICMR ಹೇಳಿದೆ. ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಹೇಳಿದೆ. ಅತಿಯಾದ ಪ್ರಾಸೆಸ್ಡ್ ಫುಡ್, ಅತಿಯಾದ ಶುಗರ್ನಿಂದ ಡಯಾಬಿಟೀಸ್, BP, ಹೃದಯ ಸಂಬಂಧಿ ಕಾಯಿಲೆ ಜೋರಾಗಿ ಏರಿಕೆಯಾಗ್ತಿವೆ. ಭಾರತ ಇಂತಹ ನಾನ್ ಕಮ್ಯುನಿಕಬಲ್ ಡಿಸೀಸ್ಗಳ ಪ್ಯಾಂಡೆಮಿಕ್ಗೆ ಒಳಗಾಗ್ತಾ ಇದೆ. ಅರ್ಧಕ್ಕಿಂತ ಹೆಚ್ಚು ಕಾಯಿಲೆಗಳು ಕೇವಲ ನಮ್ಮ ಆಹಾರದಿಂದಲೇ ಬರ್ತಾ ಇವೆ. ಅಲ್ಲದೆ 60% ಸಾವುಗಳು ಕೂಡ ಈ ಲೈಫ್ ಸ್ಟೈಲ್ ಡಿಸೀಸ್ಗಳಿಂದ ಆಗ್ತಾ ಇವೆ. ಅಂದ್ರೆ ಕೆಟ್ಟ ಲೈಫ್ ಸ್ಟೈಲ್ನಿಂದ ಉಂಟಾಗೋ ರೋಗಗಳಿಂದ ಅರ್ಧ ಜನ ಪ್ರಾಣ ಕಳ್ಕೊಳ್ತಿದ್ದಾರೆ. ಇದರಲ್ಲಿ ದೊಡ್ಡ ಪಾತ್ರ ಜಂಕ್ ಫುಡ್ಗಳದಿದೆ. ಆದರೆ ಲೇಬಲಿಂಗ್ನಲ್ಲಿ ಇದೆಲ್ಲ ಮರೆಮಾಚೋ ಮೂಲಕ ಆಹಾರ ಕಂಪನಿಗಳು, ಈ ಪ್ರಾಸೆಸ್ಡ್ ಫುಡ್ ಕಂಪನಿಗಳು ಜನರನ್ನ ಮೋಸ ಮಾಡ್ತಿವೆ. ಲೇಬಲ್ನಲ್ಲಿ ಕಳ್ಳಾಟ. ಸ್ನೇಹಿತರೆ, ICMRನ ಸೂಚನೆ ಪ್ರಕಾರ ಭಾರತದಲ್ಲಿ ಒಬ್ಬ ವ್ಯಕ್ತಿ ದಿನಕ್ಕೆ ಗರಿಷ್ಠ 20-25 ಗ್ರಾಮ್ ಅಷ್ಟೇ ಶುಗರ್ ತಗೋಬೇಕು. ಫ್ಯಾಟ್ ಅಂಶ 30% ಮೀರಬಾರ್ದು. ದಿನಕ್ಕೆ 25-30 ಗ್ರಾಮ್ಗಿಂತ ಜಾಸ್ತಿ ಅಡುಗೆ ಎಣ್ಣೆ ಬಳಸಬಾರದು. 300 ಮಿಲಿಗ್ರಾಮ್ಗಿಂತ ಹೆಚ್ಚು ಕೆಫೀನ್ ಸೇವಿಸಬಾರದು. ವ್ಯಕ್ತಿಯೊಬ್ಬ ಆರೋಗ್ಯಕರ ಜೀವನ ನಡೆಸಬೇಕು ಅಂದ್ರೆ ಒಬೆಸಿಟಿ, BP ಅಂತ ಕಾಯಿಲೆಗಳಿಗೆ ತುತ್ತಾಗಬಾರ್ದು. ಅದಾಗಬಾರ್ದು ಅಂದರೆ ಇವುಗಳನ್ನು ಫಾಲೋ ಮಾಡಬೇಕು. ಆದರೆ ICMR ಹೇಳಿರೋದು ಒಟ್ಟಾರೆ ದಿನದ ಊಟದ ಬಗ್ಗೆ. ನಮ್ಮ ಇಡೀ ದಿನದ ಆಹಾರದಲ್ಲಿ ಇಂಥ ಪದಾರ್ಥಗಳು ಇಷ್ಟಿಷ್ಟು ಇರಬೇಕು ಅಂತ ಹೇಳಿವೆ. ಆದರೆ ವಾಸ್ತವದಲ್ಲಿ ನೋಡೋದಾದರೆ ಒಂದು ಚಿಕ್ಕ ಕೋಲ್ಡ್ ಡ್ರಿಂಕ್ಸ್ ಕ್ಯಾನ್ನಲ್ಲೇ 31-32 ಗ್ರಾಮ್ ಶುಗರ್ ಇರುತ್ತೆ. ಅಂದರೆ ICMR ದಿನಕ್ಕೆ ಎಷ್ಟು ಶುಗರ್ ಬೇಕು ಅಂತ ಹೇಳ್ತಾ ಇದೆಯೋ ಅದಕ್ಕಿಂತ 5-6 ಗ್ರಾಮ್ ಹೆಚ್ಚು ಸಕ್ಕರೆ ಕೇವಲ ಒಂದು ಕೋಲ್ಡ್ ಡ್ರಿಂಕ್ಸ್ ಕ್ಯಾನ್ನಲ್ಲಿ ನಮ್ಮ ದೇಹ ಸೇರಿರುತ್ತೆ. ಇನ್ನು 50 ಗ್ರಾಮ್ನ ಕುರ್ಕುರೆ ಪ್ಯಾಕೆಟ್ನಲ್ಲಿ 35 ಗ್ರಾಮ್ ಫ್ಯಾಟ್ ಇರುತ್ತೆ. 16 ಗ್ರಾಮ್ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಅಂದರೆ ಇಡೀ ದಿನಕ್ಕೆ ಬೇಕಾದ ಒಟ್ಟು ಎಣ್ಣೆಯನ್ನು ಕೇವಲ ಒಂದು ಕುರ್ಕುರೆ ಪ್ಯಾಕೆಟ್ ನಮ್ಮ ಹೊಟ್ಟೆಗೆ ತುಂಬ್ತಾ ಇದೆ. ಅದೇ ರೀತಿ 70 ಗ್ರಾಮ್ನ ಮ್ಯಾಗಿ ಪ್ಯಾಕೆಟ್ನಲ್ಲಿ 6 ಗ್ರಾಮ್ ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಅಂದರೆ ದಿನಕ್ಕೆ ಬೇಕಾದ 30% ಎಣ್ಣೆಯ ಅಂಶ ಈ ಒಂದೇ ವಸ್ತುವಿನಿಂದ ನಮ್ಮ ದೇಹಕ್ಕೆ ಸಿಕ್ಕಿರುತ್ತೆ.
ಆದರೆ ಇದು ಯಾವುದನ್ನು ಈ ಪ್ಯಾಕೇಜ್ಡ್ ಫುಡ್ ಇಂಡಸ್ಟ್ರಿ ಅವರು ಸರಿಯಾಗಿ ಮೆನ್ಷನ್ ಮಾಡಿರೋದಿಲ್ಲ. ಎಲ್ಲೋ ಪ್ಯಾಕೆಟ್ನ ಹಿಂದೆ ಸಣ್ಣ ಅಕ್ಷರಗಳಲ್ಲಿ ಸರಿಯಾಗಿ ಗಮನಕ್ಕೆ ಬರಬಾರ್ದು ಆ ರೀತಿ ಹಾಕಿರ್ತಾರೆ. ಭಾಳ ಜನ ಇದನ್ನು ಚೆಕ್ ಮಾಡೋಕೆ ಹೋಗಲ್ಲ, ಅದ್ರ ಬಗ್ಗೆ ನಾಲೆಜೇ ಇರೋದಿಲ್ಲ. ಜೊತೆಗೆ ಏನು ಕುತಂತ್ರ ಮಾಡ್ತಾರೆ ಅಂತ ಹೇಳಿದ್ರೆ, ಒಟ್ಟಾರೆ ಪ್ಯಾಕೆಟ್ನಲ್ಲಿ ಪದಾರ್ಥಗಳ ಪ್ರಮಾಣ ಎಷ್ಟಿದೆ ಅಂತ ಕರೆಕ್ಟಾಗಿ ಬರೆಯಲ್ಲ ಇವರು. ಪರ್ ಸರ್ವಿಂಗ್ ಅಂತ ಬರೀತಾರೆ, ಒಂದು ಸರ್ವ್ನಲ್ಲಿ ಎಷ್ಟಿದೆ ಅಂತ ಅದನ್ನು ಬರೆದಿರ್ತಾರೆ. ಆಮೇಲೆ ಸೈಡಲ್ಲಿ ಒಂದು ಸರ್ವ್ ಅಂದರೆ ಈ ಪ್ಯಾಕೆಟಲ್ಲಿ ನೀವು ಡಿವೈಡ್ ಮಾಡ್ಕೊಂಡು ಇಷ್ಟೆಷ್ಟು ಯೂಸ್ ಮಾಡಬೇಕು ಅಂತ ಸಪ್ರೇಟಾಗಿ ಮೆನ್ಷನ್ ಮಾಡಿರ್ತಾರೆ. ಉದಾಹರಣೆಗೆ 100 ಗ್ರಾಮ್ನ ಚಿಪ್ಸ್ ಪ್ಯಾಕೆಟ್ನಲ್ಲಿ ಫ್ಯಾಟ್ ಪ್ರಮಾಣ 33 ಗ್ರಾಮ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆದರೆ ಅದು 20 ಗ್ರಾಮ್ನಲ್ಲಿರೋ ಫ್ಯಾಟ್ ಪ್ರಮಾಣ ಮಾತ್ರ. ಪ್ಯಾಕೆಟ್ ಇರೋದು 100 ಗ್ರಾಮ್ದು. ಆದರೆ ಇವರು ಒಂದು ಸರ್ವ್ಗೆ ಅಂದರೆ ಒಂದು ಬಾರಿಗೆ ವ್ಯಕ್ತಿ 20 ಗ್ರಾಮ್ ಚಿಪ್ಸ್ ಸೇವಿಸ್ತಾರೆ ಅಂತ ಹೇಳಿ ಆ 20 ಗ್ರಾಮ್ನಲ್ಲಿ ಎಷ್ಟಿದೆ ಅಂತ ಮಾತ್ರ ಉಲ್ಲೇಖ ಮಾಡಿ ದಾರಿ ತಪ್ಪಿಸ್ತಾರೆ. ಇದು ಸಾಲದು ಅಂತ ಪ್ಯಾಕೆಟ್ ಮೇಲೆ ದೊಡ್ಡದಾಗಿ ಲೈಟ್, ನ್ಯಾಚುರಲ್, ಲೋ ಫ್ಯಾಟ್, ಶುಗರ್ ಫ್ರೀ ಈ ರೀತಿ ನಾನಾ ಅಟ್ರಾಕ್ಟಿವ್ ಪದಗಳನ್ನು ಬಳಸಿ ಇದು ಹೆಲ್ದಿ ಅನ್ನೋ ರೀತಿಯಲ್ಲಿ ಬಿಂಬಿಸೋಕೆ ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲಿ ಲೋ ಫ್ಯಾಟ್ ಆಗಿರೋ ವಸ್ತು ಹೈ ಶುಗರ್ ಕಂಟೆಂಟ್ ಕೂಡ ಹೊಂದಿರಬಹುದು. ಆದರೆ ಲೋ ಫ್ಯಾಟ್ ಅಂತ ಇರೋದ್ರಿಂದ ಜನ ಲೋ ಫ್ಯಾಟ್ ಅಂದರೆ ಹೆಲ್ದಿ ಆಹಾರ, ಸಮಸ್ಯೆ ಆಗಲ್ಲ ಅಂತ ತಗೊಂಡ್ಬಿಡ್ಬೋದು, ಮೋಸ ಹೋಗ್ಬಿಡ್ಬೋದು. ಏನೋ ಶುಗರ್ ವಿಚಾರದಲ್ಲೂ ಕೂಡ ಕಂಪನಿಗಳು ಹೀಗೆ ಕಳ್ಳಾಟ ಆಡ್ತಾರೆ. ಪ್ಯಾಕೆಟ್ನಲ್ಲಿ ಟೋಟಲ್ ಶುಗರ್ ಪ್ರಮಾಣ ಎಷ್ಟಿದೆ ಅಂತ ನೇರವಾಗಿ ಹಾಕೋದ್ರ ಬದಲು ಫ್ರಕ್ಟೋಸ್, ಗ್ಲೂಕೋಸ್, ಮಾಲ್ಟೋಸ್ ಅಂತ ಬೇರೆ ಬೇರೆ ಹೆಸರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆದರೆ ಇವೆಲ್ಲವೂ ಕೂಡ ಸಕ್ಕರೆಯ ಬೇರೆ ಬೇರೆ ರೂಪಗಳು. ಇದರ ಬಗ್ಗೆ ಮಾಹಿತಿ ಇಲ್ಲದ ಸಾಮಾನ್ಯ ಜನ ಶುಗರ್ ಪ್ರಮಾಣ ಕಮ್ಮಿ ಇದೆ ಅಂತ ಮರುಳಾಗ್ಬಿಡ್ಬೋದು. ಹೀಗೆ ಜಂಕ್ ಫುಡ್ ಕಂಪನಿಗಳು ನಾನಾ ಕಳ್ಳಾಟದ ಮೂಲಕ ಜನರನ್ನ ದಾರಿ ತಪ್ಪಿಸ್ಬೋದು. ಆದರೆ ಸುಪ್ರೀಂ ಕೋರ್ಟ್ನ ನಿಯಮ ಜಾರಿಯಾದರೆ ಈ ಕಳ್ಳಾಟಕ್ಕೆ ಒಂದು ಬ್ರೇಕ್ ಬೀಳೋ ನಿರೀಕ್ಷೆ ಇದೆ. ಆದರೆ ಸ್ನೇಹಿತರೆ, ಇದನ್ನೆಲ್ಲ ಕೇಂದ್ರ ಸರ್ಕಾರ ಜಾರಿ ಮಾಡುತ್ತಾ, ಫೈನಲಿ ಸುಪ್ರೀಂ ಕೋರ್ಟ್ ಕಿವಿ ಹಿಂಡಿ ಜಾರಿ ಮಾಡಿಸುತ್ತಾ, ಅದೆಲ್ಲ ಸೆಕೆಂಡ್ರಿ. ನಾವು ಮಾತ್ರ ಎಚ್ಚರಿಕೆಯಿಂದ ಇರಬೇಕಲ್ಲ. ಆಹಾರ ಪದಾರ್ಥಗಳನ್ನು ಖರೀದಿ ಮಾಡುವಾಗ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಕಡ್ಡಾಯವಾಗಿ ಚೆಕ್ ಮಾಡಬೇಕು. ಏನು ತಿಂದರೂ ನಡೆಯುತ್ತೆ, ಏನು ತಿಂದರೂ ಅರಗಿಸ್ತೀನಿ ನಾನು ಅನ್ನೋ ಕಾಲ ಹೊರಟು ಹೋಗಿದೆ. ಈಗ ಆಲ್ರೆಡಿ ನಾವು ಹೇಳಿದ ಹಾಗೆ ನಾವು ತಿನ್ನೋ ಆಹಾರಗಳೇ ನಮ್ಮ ಅರ್ಧಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ಕಾರಣ ಆಗ್ತವೆ. ಏನು ಸ್ನೇಹಿತರೆ, ಫುಡ್ಡು ಯೋಚನೆ ಮಾಡಿ, ನೀವು ಊಟ ಮಾಡ್ಬೇಕಾದ್ರೆ ಕೈ ತೊಳಿತಿರ್ತಾನೆ, ಹೊಟ್ಟೆಗೇನು ಹೋಗಬಾರ್ದು ಗಲೀಜಂತ. ಕೈ ತೊಳೆದು ಗಲೀಜೆ ತಿಂದರೆ ಚೆನ್ನಾಗಿ ಆಗೋದು, ಚಪ್ಪರಿಸ್ಕೊಂಡು ಜೊಲ್ಲು ಸುರಿಸ್ಕೊಂಡು ತಿಂದು ಅದನ್ನು ತಳ್ಳಿದ್ರೆ ಒಳಗಡೆಗೆ ಸೀದಾ. ಏನು ಕೈ ತೊಳೆದ್ರೆ ಏನು ಪ್ರಯೋಜನ ಬಂತು? ನೀವು ಎಷ್ಟು ಕೈ ತೊಳೆದು ಏನು ಪ್ರಯೋಜನ ಬಂತು? ಗಲೀಜು ತಿಂದು ಹೊಟ್ಟೆಗೆ ತುರ್ಕಿದ್ರೆ, ನೀವು ಅದನ್ನು ಅಪಾಯಕಾರಿ ವಿಷವನ್ನು ಹೊಟ್ಟೆಗೆ ತುರ್ಕಿದ್ರೆ ನಿಮ್ಮ ಬಾಡಿ ಒಳಗೆ ಹಾಕ್ತಾ ಇದ್ದೀರಾ. ಬಾಯಿಗೆ ಹಾಕಿ ಅದನ್ನು ಅಗದು ನಿಮ್ಮ ಹೊಟ್ಟೆಗೆ, ನಿಮ್ಮ ದೇಹದ ಇನ್ಸೈಡಿಗೆ ಹೋಗಿ ಕಳಿಸ್ತಾ ಇದ್ದೀರಾ ನೀವು ಹೊಲಸನ್ನು, ಈ ಅಪಾಯಕಾರಿ ವಸ್ತುಗಳನ್ನು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಆಹಾರವನ್ನು ಆಯ್ಕೆ ಮಾಡ್ಕೋಬೇಕು. ಫುಡ್ ತುಂಬ ಕ್ಲೀನ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಮಕ್ಕಳಿಗೆ ಕೊಳ್ಳುವಾಗ ಇನ್ನೂ ಎಚ್ಚರಿಕೆಯಿಂದ ಇರಿ. ಇಂಗ್ರೀಡಿಯೆಂಟ್ಸ್ ಪಟ್ಟಿಯಲ್ಲಿ ಯಾವಾಗಲೂ ಮೊದಲ ವಸ್ತು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಆ ಜಾಗದಲ್ಲಿ ಶುಗರ್, ಮೈದಾ ಅಥವಾ ಆಯಿಲ್ ಅಂತ ಬರೆದಿದ್ರೆ ಆದಷ್ಟು ಅವಾಯ್ಡ್ ಮಾಡೋಕೆ ನೋಡಬೇಕು. ಜೊತೆಗೆ ಹಿಡನ್ ಶುಗರ್ಸ್ನ ಹುಡುಕಬೇಕು. ಟಾಪ್ 5 ಇಂಗ್ರೀಡಿಯೆಂಟ್ಸ್ನಲ್ಲಿ ಗ್ಲೂಕೋಸ್, ಫ್ರಕ್ಟೋಸ್, ಮಾಲ್ಟೋಸ್, ಕಾರ್ನ್ ಸಿರಪ್, ಇನ್ವರ್ಟ್ ಶುಗರ್, ಫ್ರೂಟ್ ಕಾನ್ಸಂಟ್ರೇಟ್, ಈ ಯಾವುದೇ ಶುಗರ್ ಅಂಶಗಳ ಹೆಸರು 2 ರಿಂದ 3 ಸಂಖ್ಯೆಯಲ್ಲಿ ಇದ್ದರೆ ಅಂಥ ವಸ್ತುವನ್ನು ಖಂಡಿತವಾಗಿ ರಿಜೆಕ್ಟ್ ಮಾಡಬೇಕು. ಅದೇ ರೀತಿ ಸಾಲ್ಟ್, ಸೋಡಿಯಂ, ಬೇಕಿಂಗ್ ಸೋಡಾ, MSG, ಮೋನೋಸೋಡಿಯಂ ಗ್ಲೂಟಮೇಟ್, ಇವೆಲ್ಲ ಹೈ ಸೋಡಿಯಂ ಪ್ರಮಾಣ. ಇವು ಕೂಡ ರಿಪೀಟ್ ಆಗದೆ ಇರೋ ಥರ ನೋಡ್ಕೋಬೇಕು. ಆದಷ್ಟು ಶಾರ್ಟ್ ಇಂಗ್ರೀಡಿಯೆಂಟ್ಸ್ ಪಟ್ಟಿ ಇದ್ರೆ ಬೆಟರ್. ನಾನಾ ರೀತಿಯ ಕೆಮಿಕಲ್ಗಳನ್ನು ಹಾಕಿದ್ದಾರೆ. ಸುಮಾರು ನಿಮಗೆ ಗೊತ್ತಿಲ್ಲದಿರೋ ಅಪರೂಪದ ಕೆಮಿಕಲ್ ಹೆಸರುಗಳನ್ನ ತುಂಬ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೇನೆ ಅಪೂರ್ವಲ್ ಇದ್ರೂ ಕೂಡ ಯೂಸ್ ಮಾಡ್ಬೋದು ಫುಡ್ಡಲ್ಲಿ ಅಂತ ಹೇಳಿ ನಿಮಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅನಗತ್ಯ. ಅದನ್ನ ದೂರ ಇಟ್ಟಷ್ಟು ನೀವು ಹೆಲ್ದಿ ಆಗಿರ್ತೀರಾ. ತುಂಬ ಜನಕ್ಕೊಂದು ಭ್ರಮೆ ಇದೆ, ಮಕ್ಕಳು ಈ ವಯಸ್ಸಲ್ಲಿ ತಿಂದ ಯಾವಾಗ ತಿನ್ಬೇಕ್ರಿ, ಕೊಡ್ರಿ ಅಂಥೇಳಿ ಅಪ್ಪ ಅಮ್ಮ ಬೇಡ ಅಂತ ಹೇಳಿ ಸ್ವಲ್ಪ ತಿಳಿದವರು, ಈಗಿನ ಕಾಲದವರು ಬೇಡ ಅಂತ ಹೇಳಿದ್ರು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಮಾಹಿತಿ ಪಡ್ಕೊಂಡು ಪೇರೆಂಟ್ಸ್ ಬೇಡ, ಕೊಡೋದು ಬೇಡ ಅಂತ ಹೇಳಿದ್ರು ಕೂಡ ಮನೇಲಿರೋ ಹಿರಿಯರು ಮಗು ಇವಾಗ ತಿನ್ನೋದಲ್ಲದೆ ಮತ್ತೆ ಯಾವಾಗ ತಿನ್ನೋದು ಅಂತ ಹೇಳ್ತಾರೆ. ನೀವು ಡಯಟ್ ಮಾಡೋದಲ್ಲದೆ ಮಗುಗೂ ಡಯಟ್ ಮಾಡಿಸ್ತೀರಾ ಅಂತ ಹೇಳೋದು ನೀವು ಕೇಳಿರ್ಬೋದು. ಪೇರೆಂಟ್ಸೇ ಕೆಲವರು ಈ ಮೈಂಡ್ ಸೆಟ್ಟಲ್ಲಿರ್ಬೋದು. ಆದರೆ ಸ್ನೇಹಿತರೆ, 20 ವರ್ಷ ಹಿಂದಕ್ಕೆ ಹೋಗಿ, ಆಗ ಮಕ್ಕಳು ಯಾವ ಜಂಕ್ ತಿಂತಾಯಿದ್ರು, ಹಣ್ಣು ಹಂಪಲು ತಿಂತಾಯಿದ್ರು, ಮನೇಲಿ ಮಾಡಿರೋ ತಿಂಡಿಗಳನ್ನು ತಿಂತಾಯಿದ್ರು, ಯಾವ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ರು ಅವರು, ಎಲ್ಲಿತ್ತು ಕೂಲ್ ಡ್ರಿಂಕ್ಸ್ ಆಗಿನ ಕಾಲದಲ್ಲಿ, ಹಳ್ಳಿಯಲ್ಲಿ, ಆಗಿನ ಭಾರತದಲ್ಲಿ 20-25 ವರ್ಷಗಳ ಹಿಂದೆ ಏನು ಜಂಕ್ ತಿಂತಾಯಿದ್ರು, ಏನು ಅವೈಲೇಬಲ್ ಇತ್ತು ತಿನ್ನೋಕೆ ಅವರಿಗೆ, ಯಾವುದೂ ಇರಲಿಲ್ಲ. ನಮ್ಮ ಭ್ರಮೆ ಅದು, ಮಕ್ಕಳಿಗೆ ನಾವು ದಿನಕ್ಕೆ ಇಷ್ಟು ಚಾಕ್ಲೇಟ್ ಕೊಡಬೇಕು, ಇಷ್ಟು ಚಿಪ್ಸ್ ಕೊಡಬೇಕು, ಇಷ್ಟು ಜಂಕ್ ಕೊಡಬೇಕು ಅನ್ನೋದು ಯಾವ ಕಾರಣಕ್ಕೂ ಬೇಕಾಗಿಲ್ಲ. ಹೆಲ್ದಿ ಸ್ನ್ಯಾಕ್ಸನ್ನೇ ಕೊಟ್ಟು ಮನೆಯಲ್ಲೇ ಮಾಡಬೇಕಾದ್ರೆ ನೀವು ಅವ್ರಿಗೆ ಕೊಟ್ಟು ನೀವು ಆರೋಗ್ಯವಂತವಾಗಿ ಅವ್ರನ್ನ ರೇಸ್ ಮಾಡ್ಬೋದು. ಅವರ ನಾಲಿಗೆಯ ರುಚಿಯನ್ನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಅವಕಾಶ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇ ಹುಡುಕಿ, ಇಂಟರ್ನೆಟ್ಟಲ್ಲಿ, ಯೂಟ್ಯೂಬ್ನಲ್ಲಿ ಹುಡುಕಿ, ಗೂಗಲ್ನಲ್ಲಿ ಹುಡುಕಿ, ಹೆಲ್ದಿ ಸ್ನ್ಯಾಕಿಂಗ್ ಐಡಿಯಾಸ್ ಫಾರ್ ಬೇಬೀಸ್, ಚಿಲ್ಡ್ರನ್ ಅಂತ ಸರ್ಚ್ ಮಾಡಿ ನೋಡಿ.
ನಿಮಗೆ ತುಂಬ ಐಡಿಯಾಸ್ ಸಿಗುತ್ತೆ. ಸ್ವಲ್ಪ ನೀವು ತಲೆ ಖರ್ಚು ಮಾಡಿ ಅದನ್ನು ಸ್ಟಡಿ ಮಾಡಿ ಇರೋದ್ರಲ್ಲಿ ಬೆಟರ್ ನೋಡಿಕೊಂಡು ಮಾಡಿ. ಮತ್ತು ಅಲ್ಲಿ ನೋಡ್ಕೊಂಡು ರೆಡಿಮೇಡ್ ಅದನ್ನೇ ಹುಡ್ಕಕ್ಕೆ ಹೋಗ್ಬಿಡಿ ಆರ್ಡ್ರ್ ಮಾಡೋಕ್ಕೆ. ನೀವು ಮಾಡಿ ಮಕ್ಕಳಿಗೆ ಕೊಡಿ ಅಂತ ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಕಡೆದಾಗಿ ಒಂದು ನಿಮಗೆ ಮನವಿ, ನಿಮ್ಮಲ್ಲಿ ಯಾರಾದರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಬೇಕು, ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆಯನ್ನು ಕೊಡಬೇಕು ಅಂತ ಇದ್ದರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡೋಕೆ ಹಾಸ್ಪಿಟಲ್ ಬಿಲ್ನ ವರಿ ಇರಬಾರ್ದು, ಇನ್ಶೂರೆನ್ಸ್ ಮೂಲಕ ಅದೆಲ್ಲ ಟೇಕ್ ಕೇರ್ ಆಗೋ ಥರ ಇರಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಬೈ ಮಾಡ್ಬೋದು. ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಅಲ್ಲೇ ಲಿಂಕ್ ಮೇಲ್ಗಡೆ ಮೆನ್ಷನ್ ಆಗಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಕೊಟ್ಟಿರ್ತೀವಿ. ಅದನ್ನು ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ ಸಂಖ್ಯೆಗೆ ಎಷ್ಟು ಪ್ರೀಮಿಯಂ ಬರುತ್ತೆ, ಎಷ್ಟು ಕವರೇಜ್ ಸಿಗುತ್ತೆ ಎಲ್ಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.